ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ಯಾಕೋ ನಿಮ್ಮಗ ತುಂಬಾ ಬೇಜಾರಲ್ಲಿದ್ದಾರೆ ಅನ್ನಿಸ್ತಿದೆ. ಬೆಳಗ್ಗೆನೆ ಅವರು ನಿದ್ದೆಯಲ್ಲಿ ಕನ್ವರ್ಸ್ತಾ ಇದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ಕೆಲ್ಸದ ಒತ್ತಡ ಅಂತ ಹೇಳಿದ್ರು. ಆದ್ರೆ ಅದನ್ನ ನನಗ್ ನಂಬಕ್ ಆಗ್ತಾ ಇಲ್ಲ. ಇಷ್ಟು ವರ್ಷದಿಂದ ನೋಡ್ತಿದ್ದೀನಿ, ಎಷ್ಟೇ ಕೆಲ್ಸ ಇದ್ರು ನಗ್ನಗ್ತಾ ಮಾಡ್ತಾ ಇದ್ರು. ಆದ್ರೆ ಈಗ ನಡ್ಕೋತಾ ಇರೋದ್ ನೋಡ್ತಿದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅತ್ತೆ, ಇಷ್ಟೇನಾ? ಗಂಡಸರಿಗೆ ಕೆಲ್ಸದ ಒತ್ತಡ ಇದ್ದಿದ್ದೆ. ಈಗ ನಿಮ್ ಮಗನ್ನೇ ನೋಡಿ, ಆಫೀಸ್ ಟೆನ್ಷನ್ ಎಲ್ಲ ತಂದು ನನ್ ಮೇಲೆ ಕೂಗಾಡ್ತಾರೆ. ಆಮೇಲೆ ತಾನ್ ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟಕ್ಕೆ ಯಾರಾದ್ರೂ ಇಷ್ಟೆಲ್ಲ ಯೋಚನೆ ಮಾಡ್ತಾರ ಅತ್ತೆ? ಮಾವನ್ಗೂ ಹಂಗೆ ಆಗಿರುತ್ತೆ. ಲಕ್ಷ್ಮಿ, ನಾನ್ ನಿನ್ಗೊಂದು ಮಾತು ಹೇಳ್ಬೇಕು. ಹೇಳ್ರಿ. ಅದು ನಮ್ಮ ಆಫೀಸಲ್ಲಿ ಪ್ರತಿದಿನ ಒಬ್ಬೊಬ್ಬರನ್ನ ಕೆಲಸಗಾರನ ಕೆಲಸದಿಂದ ತೆಗಿತಾ ಇದ್ದಾರೆ ಲಕ್ಷ್ಮಿ. ಅಯ್ಯೋ, ಇವತ್ತು 3 ಜನ ತೆಗೆದ್ರು. ಏನ್ರಿ ಇದು ಅನ್ಯಾಯ? ಇದ್ದಕ್ಕಿದ್ದಾಗೆ ಅವ್ರ ಕೆಲ್ಸದಿಂದ ತೆಗೆದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ? ಅವ್ರನ್ನ ನಂಬ್ಕೊಂಡಿರೋರ್ ಗತಿ ಏನು? ಕಂಪನಿ ಹಂಗೆಲ್ಲ ಯೋಚಿಸುತ್ತಾ ಲಕ್ಷ್ಮಿ? ತೆಗಿಬೇಕು, ತೆಗಿತಾರೆ. ಕೆಲಸದಿಂದ ತೆಗೆದಾಗ ಒಂದಷ್ಟು ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಲ್ಲೇ ಜೀವನ ಸಾಗಿಸ್ಕೋತಾರೆ ಅಂತ ಸುಮ್ಮನಾಗ್ತಾರೆ. ರೀ, ಇದನ್ ಕೇಳ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ನಿಮ್ಗೆ ಆ ರೀತಿಲಿ ಏನು ತೊಂದರೆ ಇಲ್ಲ ತಾನೆ? ನನಗೆ ಚಾನ್ಸೇ ಇಲ್ಲ ಲಕ್ಷ್ಮಿ. ನಿಮ್ ಕೆಲ್ಸ ಇಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರು ಭಯ ಆಗ್ತಿದೆ ರೀ. ನಿಮಗ್ ಮಾತ್ರ ಹಾಗಾಗ್ಬಾರ್ದು ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಇನ್ನು 2 ವರ್ಷ ಸರ್ವಿಸ್ ಇದೆ. ಅಷ್ಟ್ರಲ್ಲಿ ನಾವು ಭಾವನನ್ಗೆ ಮದ್ವೆ ಮಾಡ್ಬಿಡ್ಬೇಕು. ಬೆಂಕಿಗೂ ಮದ್ವೆ ಮಾಡ್ಬಿಡೋಣ. ಜಾನ್ವಿಗೊಂದ್ ಮಗು ಆಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ. ಅಲ್ಲಿವರೆಗೂ ಬರ್ತಿರೋ ಸಂಬಳದಲ್ಲಿ ಜೀವನ ಮಾಡ್ಬಿಡೋಣ. ಆಮೇಲೆ ನಿಮ್ ರಿಟೈರ್ಮೆಂಟ್ ದುಡ್ಡು ಬರತ್ತಲ್ವಾ, ಅದ್ರಲ್ಲಿ ನಾವ್ ಅನ್ಕೊಂಡ್ ಹಾಗೆ ಒಂದ್ ಮನೆ ಕಟ್ಕೊಂಡು ನಾವ್ ಸಂತೋಷವಾಗಿರ್ಬೋದು ರೀ. ಇಲ್ದೆ ಹೋದ್ರೆ ಜೀವನದಲ್ಲಿ ನಾವ್ ಸೋತ್ ಹೋಗ್ಬಿಡ್ತೀವಿ ರೀ. ಅದನ್ ಕೇಳಿ ನನಗ್ ಭಯ ಆಗ್ತಾ ಇದೆ. ನಿಮಗೇನ್ ಹೇಳಿದ್ರು? ಲಕ್ಷ್ಮಿ, ಅವ್ರೇನು ನನಗೆ ಹೇಳ್ತಾರೆ? ನಾನು ಕಂಪ್ನಿನಲ್ಲೇ ಸೀನಿಯರ್ ಎಂಪ್ಲಾಯಿ. ಅವರು ನನ್ನನ್ನು ಕೆಲಸದಿಂದ ತೆಗಿಯೋಕ್ಕೆ ಚಾನ್ಸೇ ಇಲ್ಲ. ನೋಡು, ನಾನು ಕೆಲಸ ಮಾಡೇ ಮಾಡ್ತೀನಿ. ನಿನ್ನ ಆಸೆ ಪಟ್ಟಾಗಿ ಲಕ್ಷ್ಮಿ ನಿವಾಸ ಕಟ್ಟಿಸ್ತೀನಿ. ನನ್ಗೆ ನಿಮ್ ಮೇಲೆ ನಂಬಿಕೆ ಇದೆ ರೀ. ಈ ನಿನ್ನ ನಗುನ ಕಿತ್ಕೊಳಕ್ ನನ್ನ ಕೈಲಿ ಆಗ್ತಾ ಇಲ್ಲ ಲಕ್ಷ್ಮಿ. ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ಬೇಕಾಯ್ತು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.